ಗಾಂಧಿಯವರು ಯಾಕೆ ಬಡದಾರ ಸರ್ ಇತಿಹಾಸದಾಗ ನೀವು ಭಾಳ ಹೇಳ್ತಾರೆ ಒಂದು ಕಡೆ ಇವರು ಅಲ್ಲಂಪ್ರಭುಗಳು ಹೇಳ್ತಾರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಜನ ಮಣ್ಣಿಗಾಗಿ ಸತ್ತವರು ಕೋಟಿ ಜನ ನಿನಗಾಗಿ ಸತ್ತವರು ನಾಕಾಣೆ ವಹಿಸುವ ಅಂತೇಳಿ ಆದರೆ ಇವತ್ತು ಯುದ್ಧಗಳ ನಡೆದ ಧರ್ಮದ ಹೆಸರಿನಲ್ಲೇ ಹೌದು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ 200 ವರ್ಷ ಹೋದ್ರಿ ಹೌದು ಏನಿದು ಮೊನ್ನೆ ನೋಡಿದ್ವಿ ನಾವು ಇದು ಮುಸಲ್ಮಾನರಲ್ಲೇ ಶಿಯಾ ಸುನ್ನಿ ನಮ್ಮ ಇದು ಯಾವುದು ಇರಾನ್ ಮತ್ತು ಇರಾಕ್ 15 ವರ್ಷ ಕಲ್ಕಲ್ ಹೋಗೋದೇನ್ರಿ ಎಷ್ಟು ಸತ್ತಿಲ್ಲ ಧರ್ಮದ ಹೆಸರಿನಲ್ಲ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ರಗಳಾಗಿದ್ದಾವೆ ಯುದ್ಧಗಳು ಧರ್ಮದ ಹೆಸರಿನಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡ್ರಿ ಮನ್ ಶುರು ಆಗ್ತದ ಈ ಮೊದಲದಾಗೆ ಬ್ರಾಹ್ಮಣರು ನಾವು ವಿಚಾರ ಮಾಡುವಂಥದ್ದು ವೈಷ್ಣವ ಬ್ರಾಹ್ಮಣ ಶೈವ ಬ್ರಾಹ್ಮಣ ಮುಂದೆ ಅಯ್ಯಂಗಾರ ಬ್ರಾಹ್ಮಣ ಇವರೆಲ್ಲ ನಡೆದ ಇವ್ರೊಳಗೆ ಯುದ್ಧ. ಆಮೇಲೆ ಜೈನರು ಮತ್ತು ಬ್ರಾಹ್ಮಣರಿಗೆ ಯುದ್ಧ. ಇಲ್ಲಿ ನೋಡಿ ಕಲ್ಲೊಳಗೆ ಹೋಗ್ರಿ ನೀವು ಜೈನರ ಬಸ್ತಿಗಳು ಎಲ್ಲರೂ ಈಗ ರಾಮಲಿಂಗೇಶ್ವರ ಗುಡಿ ಏನದು ಜೈನರ ಬಸ್ತಿ ಅಂದ್ರೆ ಯುದ್ಧ ಹಂಗೆ ಧರ್ಮದಿಂದ ಯುದ್ಧ ನಿರಂತರ ಆಗ್ತಾ ಬಂದಿದ್ದಾವ್ರಿ. ಎಲ್ಲ ಬರೀ ಧರ್ಮಕ್ಕಾಗಿ ಬಡ್ದಾಡಿದ್ದಾರೆ. ಹೊನ್ನಮ್ಮನ ಅವಶ್ಯಕತೆ ಬಡದಾಡಿ ಇಲ್ಲ ಅಂತಲ್ಲ, ಇದು ಧರ್ಮ ಒಂದು ಕಲ್ಪನೆ. ಇಲ್ಲಿವರೆಗೂ ನಾವು ಒಳ್ಳೆಯವರಾಗಿರ್ಬೇಕ್ರಿ ಸಜ್ಜನರು ಇರ್ಬೇಕ್ರಿ ಹಾಗೆ ಎಲ್ಲ ಮಾತಾಡ್ತೀವಿ ನಾವು. ಧರ್ಮ ಶ್ರೇಷ್ಠ ಕಲಿಸ್ತದೆ. ಯಾವಾಗ ವೀರ ಶೆಟ್ಟಿ ಬಂತು ನಾವು ಶ್ರೇಷ್ಠರಿ, ಲಿಂಗಾಯತ ಬಂತು ನಾವು ಶ್ರೇಷ್ಠರಿ, ಹಿಂದೂ ಬಂತು ನಾವು ಶ್ರೇಷ್ಠರಿ, ಮುಸಲ್ಮಾನರು ಬಂದು ನಾವು ಮುಸಲ್ಮಾನರಲ್ಲೂ ಅದ ಮಾತು ಅನೇಕ ಫಂಡಮೆಂಟಲಿಸ್ಟ್ ಇದ್ದಾರೆ. ಈ ಫಂಡಮೆಂಟಲಿಸ್ಟ್ ಎಲ್ಲ ಧರ್ಮದ ಹೇಳ್ತಾನೆ ಇದ್ದಾನೆ, ಎಲ್ಲರಲ್ಲೂ ಅದಾರೆ ಫಂಡಮೆಂಟಲಿಸ್ಟ್. ನಮ್ದು ಧರ್ಮ ಶ್ರೇಷ್ಠ ಉಳಿದವ್ರು ಕನಿಷ್ಠ. ಇದರಿಂದ ಯುದ್ಧಗಳು ಯುದ್ಧಗಳು ಮತ್ತೆ ಅದಕ್ಕಲ್ಲ ಇದಕ್ಕಾಗಿ ಕೋಟಿ ಜನ ಹೋಗಿದ್ದಾರೆ. ಸರ್, ವೀರಶೈವ ಲಿಂಗಾಯತರ ಹೆಸರು ಹೇಳಿ ಹಿಂದೂಗಳಲ್ಲಿ ಒಡಕು ಹುಟ್ಟಿಸುತ್ತಿರುವವರು ಯಾರು? ಲಾಭ ಮಾಡ್ಕೊಳ್ಳೋವ್ರಿ. ನಮ್ಗೆ ಯಾರು ಹಾಕ್ಬೇಕಾದ್ರೆ ಎಲ್ಲ ಒಡಕು ಹುಟ್ಟಿಸ್ತಾರೆ ಎದ್ಕೊಳ್ಳೋರ. ಅವ್ರು ನೀವು ಬಡದಾಗ್ತದಲ್ಲ, ನೀವು ಹೊಸಿನ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ, ರೈತರ ಬೆಲೆ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ, ನಮ್ಮ ಬೆಳೆಗಳಿಗೆ ರೇಟ್ ಬರಲಿ ಪ್ರಶ್ನೆ ಮಾಡೋದಿಲ್ಲ, ಎಜುಕೇಶನ್ ಬರಲಿ ಅಂತ ಪ್ರಶ್ನೆ ಮಾಡೋದಿಲ್ಲ, ಎಲ್ಲರಿಗೂ ಆರೋಗ್ಯ ಪ್ರಶ್ನೆ ಮಾಡೋದಿಲ್ಲ. ನಮ್ದು 50 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತಾರೆ ಈ ಮೋದಿ ಸಾಹುಕಾರರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹುಕಾರ ಅಂತ ನಾವು ನಮ್ಮ ಕಡೆ ಟ್ಯಾಕ್ಸ್ ತೊಗೊಂಡು ಆರಾಮ್ ಚೈನಿ ನೋಡ್ರಿ. ಮೋದಿ ಅವ್ರ ಗಾಡಿಗಳು ಹಿಂದೆ ಗಾಡಿಗಳು ಎಷ್ಟು ಕಿಮ್ಮತ್ತು ನಾವು ವಿಮಾನಗಳು ಹಿಂದೆ ವಿಮಾನಗಳು ಮಾಡಲಿ ಪ್ರೊಡಕ್ಷನ್ ಇರಲಿ ಪ್ರೋಟೋಕಾಲ್ ಬೇರೆ ಇರಲಿ. ನಾವು ಅಮೇರಿಕದಲ್ಲಿ ಶ್ರೀಮಂತರೇನ್ರಿ? US ಶ್ರೀಮಂತರೇನು ಇಲ್ಲ ಅಲ್ಲ ಸರ್. ನಾ ಯಾಕೆ ಪ್ರಶ್ನೆ ಮಾಡ್ತಾರೆ ಇದು ತಮ್ಮ ಲಾಭಕ್ಕಾಗಿ ಕೇರಳ ಹಿಂದುತ್ವ ಅದು ಮತ್ತೇನಾದ್ರು ಜಗಳ ಹೊಡಿದೇವಲ್ಲ ಮುಸಲ್ಮಾನರು. ಅಲ್ಲ ಸರ್, ಇದೇ ಬೇಕಪ್ಪ ನೀವು ಅಡ್ಡಾಡ್ರಿ ಹೋಗಲ್ಲ. ಅದೊಂದು ಚರ್ಚೆ ಬೇರೆ. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯ್ತು, ಇಂದಿರಾ ಗಾಂಧಿ ಅವ್ರ ಹತ್ಯೆ. ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಅಮೇರಿಕಾದವ್ರಿಗೆ ಏನು ಖರ್ಚು ಮಾಡೋದು ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ನಮಗಿಲ್ಲ. ಇದು ಖರ್ಚು ಮುಗಿಸ್ಬಿಡ್ತೀನಿ ಅದನ್ನ. ಇಷ್ಟು ದುಡ್ಡನ್ನ ಅಲ್ಲಿ ಖರ್ಚು ಮಾಡೋದನ್ನ ಇಲ್ಲಿ 15 to 20% ಶಿಕ್ಷಣಕ್ಕೆ ಖರ್ಚು ಮಾಡೋದಲ್ಲ, ಧರ್ಮದ ಮೇಲೆ ಖರ್ಚು ಮಾಡ್ತಾರಲ್ಲ. ಧರ್ಮದ ಮೇಲೆ ಧರ್ಮದಲ್ಲಿ ಖರ್ಚು ಮಾಡೋದಿಲ್ಲ ಅವರು. ಧರ್ಮದಿಂದ ದುಡ್ಡು ಕೂಡಿಸ್ಕೊಳ್ತಾರೆ, ಅಲ್ಲಿ ಏನಪ್ಪ ಅಂತ ದುಡ್ಡು ಹಾಕೊಂಡು ರಾಜಕೀಯ ಮಾಡ್ಕೊಳ್ತಾರೆ. ಅಲ್ಲ ಸರ್, ಯಡಿಯೂರಪ್ಪನವರು 11 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಮಠಮಾನ್ಯಗಳಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಇವ್ರು ಹೇಳ್ತಾರೆ. ಕೊಟ್ಟಿದ್ದಾರೆ. ಇವರು ಸಿದ್ದರಾಮಯ್ಯ ಕೊಟ್ಟಿಲ್ಲ, ಇವರು ಮಸೀದಿಗೆ ಅಲ್ಲಿ ಇವರು ಕೊಡ್ತಿರ್ತಾರೆ, ಅಲ್ಲಿ ಕೊಟ್ಟು ಹರ್ಕೊತಿರ್ತಾರೆ. ಓಟ್ರು ಕೊಡ್ತಿರ್ತಾರೆ, ಓಟ್ ಬ್ಯಾಂಕ್. ಅದು ಬಂದ್ರೆ ಅಧಿಕಾರ ಬರುತ್ತೆ ಬಂದು ನೀವು ಬೇಕಾದ್ರೆ ಟ್ಯಾಕ್ಸ್ ಬಿಟ್ಟಿರಲ್ಲ. ನಮ್ಮ ದುಡ್ಡಿರಲಿಲ್ಲ, ನಮ್ಮ ಶ್ರಮದ ರೊಕ್ಕದ ಅದು ಮಾತಾಡೋಕೆ ನಮಗೆಲ್ಲರಿಗೂ ಇದೆ. ಓಕೆ ಸರ್, ಕನೇರಿ ಶ್ರೀಗಳು ಶ್ರೇಷ್ಠನೋ ನಿಜಗುಣಾನಂದ ಶ್ರೀಗಳು ಶ್ರೇಷ್ಠ? ನೋಡ್ರಿ